1968 ಒಂದಾದ ನಂತರ ಒಂದರಂತೆ 2 ಮುದ್ದಾದ ಮಕ್ಕಳು ಕೊಲೆ ಆಗುತ್ತೆ. ಅವರು ಕೇವಲ 3-4 ವರ್ಷದವರಾಗಿರ್ತಾರೆ. ಈ ಪುಟ್ಟ ಮಕ್ಕಳನ್ನ ಇಷ್ಟು ಭೀಕರವಾಗಿ ಕೊಂದಿರೋ ಕೊಲೆಗಾರನ ಹುಡುಕ್ತಾ ಹೋದ ಪೊಲೀಸ್ನವರಿಗೆ ಸಿಕ್ಕಿದ್ದು 11 ವರ್ಷದ ಇನ್ನೊಬ್ಳು ಪುಟ್ಟ ಕೊಲೆಗಾರ್ತಿ. ಈ ಕೇಸ್ನ ಬಗ್ಗೆ ತಿಳ್ಕೊಬೇಕು ಅಂದರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಈ ಥರದ ಎಕ್ಸೈಟಿಂಗ್ ಕತೆಗಳನ್ನ ಕೇಳೋದು ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಕತೆ ನಡೆದಿದ್ದು 1968ರಲ್ಲಿ. ಈ ಕತೆ ಶುರುವಾಗೋದು 1957 ಮೇ 26ನೇ ತಾರೀಕು. ಒಂದು ಪುಟ್ಟ ಮಗು ಹುಟ್ಟುತ್ತೆ, ಒಂದು ಹೆಣ್ಣು ಮಗು. ಆಕೆ ಹೆಸರು ಮೇರಿಬೆಲ್ ಅಂತ. ಇಂಗ್ಲೆಂಡ್ನ ನಾರ್ಥಂಬರ್ಲ್ಯಾಂಡ್ನಲ್ಲಿ ಈ ಮಗು ಹುಟ್ಟುತ್ತಾಳೆ. ಈಕೆ ತಾಯಿ ಹೆಸರು ಎಲಿಜಬೆತ್ ಬೆಲ್ ಅಂತ. ಆಕೆ ಬೆಟ್ಟಿ ಅಂತಲೂ ಕರೀತಿರ್ತಾರೆ. ಈಕೆ ವೃತ್ತಿಯಲ್ಲಿ ವೇಶ್ಯೆಯಾಗಿರ್ತಾಳೆ. ಸೊ ಈಕೆ ಕೆಲವೊಂದು ಸಲ ತನ್ನ ಮಗಳನ್ನ ಬಿಟ್ಟು ತಾನು ಹೋಗಬೇಕಾಗ್ತಿರುತ್ತೆ, ಆಚೆ ಈಚೆ ಓಡಾಡ್ತಿರ್ತಾಳೆ. ಫಸ್ಟ್ ಆಫ್ ಆಲ್ ಆಕೆಗೆ ಮಗಳ ಮೇಲಾಗಲಿ ಆಕೆ ಸಂಸಾರದ ಮೇಲಾಗಲಿ ಆಕೆಗೆ ಯಾವುದೇ ಥರದ ಮುತುವರ್ಜಿ ಇರೋದಿಲ್ಲ, ಕಾಳಜಿ ಇರೋದಿಲ್ಲ. ಆಕೆ ಆ ಮಗುನ ಹೇಗಂದ್ರೆ ಹಾಗೆ ಬೆಳೆಸ್ತಿರ್ತಾಳೆ. ಕೆಲವೊಂದು ಸಲ ಆ ಮಗುನ ಎಲ್ಲಂದ್ರಲ್ಲಿ ಬಿಟ್ಟು ಬಂದಿದ್ದು ಉಂಟು. ಕೆಲವೊಂದೊಂದು ಸಲ ಆ ಮಗುನ ಮೇಲಿಂದ ಕೆಳಗಡೆ ಬಿಸಾಕಿರೋ ಅಂಥ ಕ್ಲೇಮ್ಸ್ಗಳು ಕೂಡ ಉಂಟು. ಕೆಲವೊಂದು ಸಲ ಯಾವುದೋ ಹುಚ್ಚಿ ಕೈಲಿ ಮಗುವನ್ನು ಕೊಟ್ಟು ಈ ಮಗು ನಿಂದೆ ಅಂತ ಹೇಳಿ ಕಳಿಸಿದ್ದು ಉಂಟು. ಈ ಥರದ ಘಟನೆಗಳು ಆದಾಗೆಲ್ಲ ಆಕೆಯನ್ನು ಮೇರಿಬೆಲ್ನ ಕಾಪಾಡಿದ್ದು, ಆ ಮಗುವನ್ನು ಕಾಪಾಡಿದ್ದು ಮೇರಿಬೆಲ್ನ ದೊಡ್ಡಮ್ಮ, ಎಲಿಜಬೆತ್ ಬೆಲ್ನ ಅಕ್ಕ. ಆಕೆ ಪಾಪ ಮುತುವರ್ಜಿ ತೊಗೊಂಡು ಈ ಮಗುವನ್ನು ಕಾಪಾಡಿ ಜೋಪಾನ ಮಾಡಿ ಬೆಳೆಸ್ತಾರೆ. ಸೊ ಚಿಕ್ಕವಳಿದ್ದಾಗಲೇ ಈ ಥರದ ಒಂದು ನೆಗ್ಲಿಜೆನ್ಸಿನ ಆಕೆ ಒಂಥರ ಪ್ಯೂರ್ ನೆಗ್ಲಿಜೆನ್ಸಿನ ಆಕೆ ಅನುಭವಿಸ್ಕೊಂಡು ಬೆಳೆದಿರ್ತಾಳೆ. ಆಕೆಗೆ ಯಾರದ್ದು ಪ್ರೀತಿ ಸಹ ಸಿಕ್ಕಿರೋದಿಲ್ಲ, ಯಾರದ್ದು ಒಂದು ಕಾಳಜಿ ಅನ್ನೋದು ಸಿಕ್ಕಿರೋದಿಲ್ಲ. ನಾವು ಚಿಕ್ಕ ಮಕ್ಕಳನ್ನ ಬೆಳೆಸೋದು ಹೇಗೆ ಬೆಳೆಸ್ತೀವಿ, ಅಯ್ಯೋ ಎಲ್ಲಿ ಬಿದ್ದುಬಿಡ್ತಾಳೋ, ಎಲ್ಲಿ ಏಟ್ ಮಾಡ್ಕೋತಾಳೋ, ಎಲ್ಲಿ ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೋ ಅಂತ ನಾವುಗಳು ಎಷ್ಟು ಗಮನ ಕೊಟ್ಟು ಬೆಳೆಸ್ತೀವೋ ಅದರಲ್ಲಿ ಸಾಸಿವೆ ಕಾಳಷ್ಟು ಎಲಿಜಬೆತ್ ಬೆಲ್ ಮೇರಿಬೆಲ್ನ ಬೆಳೆಸಲಿಲ್ಲ. ಮೇರಿ ಚಿಕ್ಕ ವಯಸ್ಸಿಂದಾನು ತುಂಬ ಒಂಥರ ನೆಗ್ಲಿಜೆನ್ಸಿಯನ್ನು ನೋಡ್ಕೊಂಡು ಬೆಳೆದಂಥ ಮಗು. ಹಾಗೆ ಒಳಗಡೆ ಇದ್ದಂಥ ಎಲ್ಲ ಫೀಲಿಂಗ್ಸು ಮೋಸ್ಟ್ಲಿ ಸತ್ತೋಗಿತ್ತು ಅನಿಸುತ್ತೆ. ಆಕೆಗೆ ಸಿಗದೆ ಇದ್ದಿದ್ದನ್ನು ಆಕೆ ಹೇಗೆ ಅನುಭವಿಸೋದಕ್ಕೆ ಸಾಧ್ಯ? ಸೊ ಆಕೆಗೆ ಯಾವುದೇ ಭಾವನೆಗಳು ಬರಲಿಲ್ಲ ಅಂತ ಅನ್ಕೋತೀನಿ. ಸೊ ಬೆಳೀತಾ ಇದ್ದಾಗೆ ಮೇರಿಬೆಲ್ಲು ಒಂದು ನಿರ್ಭಾವಕಳಾಗಿ ಬೆಳೆಯೋದಕ್ಕೆ ಶುರುವಾಗ್ತಾಳೆ. ಕೆಲವೊಂದು ಮೂಲಗಳ ಪ್ರಕಾರ ಹೇಳೋದಾದರೆ ಈ ಎಲಿಜಬೆತ್ ಬೆಲ್ ಏನಿದ್ಲು ಆಕೆ ವೃತ್ತಿಯಲ್ಲಿ ವೇಶ್ಯೆಯಾಗಿದ್ಲು. ತನ್ನ ಮಗಳನ್ನ ಕೂಡ ಕೇವಲ 5 ವರ್ಷಕ್ಕೆ ಇದೇ ವೃತ್ತಿಗೆ ತಂದು ಆಕೆಯ ಮೇಲೆ ಕೆಲವೊಂದು ಜನಗಳನ್ನ ದೌರ್ಜನ್ಯ ಮಾಡೋದಕ್ಕೆ ಕೂಡ ಈಕೆ ಬಿಟ್ಟಿದ್ಲು ಅನ್ನೋದು ಕೆಲವೊಂದು ಕ್ಲೈಮ್ಸ್ ಹೇಳುತ್ತೆ. ಎಲಿಜಬೆತ್ ಬೆಲ್ ಅಷ್ಟು ಕ್ರೂರಿ ತಾಯಿಯಾಗಿದ್ಲು. ಮೇರಿ ಬೆಲ್ ಅಷ್ಟು ಪುಟ್ಟ ವಯಸ್ಸಿಗೆ ಇದನ್ನೆಲ್ಲ ಅನುಭವಿಸಿದ್ಲು. ಇದರಿಂದನೋ ಏನೋ ಈಕೆ ಮನಸ್ಸು ಕಲ್ಲಾಗಿತ್ತು. ಆಕೆ ಮನಸ್ಸಲ್ಲಿ ಏನಂದರೆ ಏನೂ ಸಹಿತ ಇರಲಿಲ್ಲ. ಸ್ಕೂಲ್ನಲ್ಲಿ ಮನೆಯಲ್ಲಿ ಈಕೆ ಒಂಟಿಯಾಗಿರ್ತಿದ್ಲು ಮೇರಿ ಬೆಲ್. ಮುಖ್ಯ ಕಾರಣ ಏನು ಅಂದರೆ ಏನು ಅನುಭವಿಸಿದ್ಲು ಈ ಮೇರಿ ಬೆಲ್ ಚಿಕ್ಕವಳಿದ್ದಾಗ ಅದೇ ಕ್ರೌರ್ಯತೆಯನ್ನು ಅವಳ ಬಿಹೇವಿಯರಲ್ಲೂ ಅದನ್ನ ತೋರಿಸೋದಕ್ಕೆ ಶುರುವಾಗಿರ್ತಾಳೆ. ಸ್ಕೂಲಲ್ಲಿ ಆಕೆ ಸಹಪಾಠಿಗಳು ಯಾರಿರ್ತಾರೋ ಅವ್ರನ್ನ ಹೊಡೆಯೋದಾಗಿರ್ಬೋದು, ಕೆಲವೊಂದೊಂದು ಸಲ ಅವರಿಗೆ ಕಚ್ಚೋದು ಮತ್ತು ಅವ್ರ ಕುತ್ತಿಗೆನ ಹಿಸ್ಕೋದು, ಈ ಥರದ್ದನ್ನೆಲ್ಲ ಮಾಡ್ತಿರ್ತಾಳೆ. ಸೊ ಅದರಿಂದ ಮೇರಿ ಬೆಲ್ಗೆ ಯಾವುದೇ ಥರದ ಫ್ರೆಂಡ್ಸ್ ಇರೋದಿಲ್ಲ. ಸೊ ಅದರಿಂದ ಆಕೆ ತುಂಬ ಅಂದರೆ ತುಂಬ ಒಂಟಿಯಾಗಿರ್ತಾಳೆ. ಜೊತೆಲಿ ಮನೇಲಿ ಕೂಡ ಆಕೆ ತುಂಬ ಕಿರ್ಚಾಡೋದು, ಕೂಗಾಡೋದು, ತುಂಬ ಕೋಪ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ಕೋತಾ ಇರ್ತಾಳೆ. ಇಷ್ಟೆಲ್ಲ ಒಂಟಿಯಾಗಿದ್ದವಳಿಗೆ ಒಬ್ಳು ಫ್ರೆಂಡ್ ಸಿಗ್ತಾಳೆ. ಅವಳ ಹೆಸರು ನಾರ್ಮಾ ಜೋಯಿ ಅಂತ. ಈಕೆ ಹೆಸರು ಕೂಡ ನಾರ್ಮಾ ಜೋಯಿ ಬೆಲ್ ಅಂತ. ಈಕೆ ಸರ್ನೇಮ್ಗಳು ಸೇಮ್ ಇರುತ್ತೆ, ಬಟ್ ದೇ ಆರ್ ನಾಟ್ ರಿಲೇಟೆಡ್. ಅವ್ರು ಯಾವುದೇ ಥರದಲ್ಲೂ ಸಂಬಂಧಿಕರಲ್ಲ, ಬಟ್ ಅವರ ಸರ್ನೇಮ್ ಮಾತ್ರ ಸೇಮ್ ಇರುತ್ತೆ. ಈಕೆ ಮೇರಿ ಬೆಲ್ಲು, ಆಕೆ ನಾರ್ಮಾ ಜೋಯಿ ಬೆಲ್ ಅಂತ. ಸೊ ಇವರಿಬ್ಬರು ನೈಬರ್ಸ್ ಆಗಿರ್ತಾರೆ, ಅಕ್ಕಪಕ್ಕ ಮನೆಯವರಾಗಿರ್ತಾರೆ. ನಾರ್ಮಾಗೆ ಸ್ಟಾರ್ಟಿಂಗಲ್ಲಿ ಮೇರಿಯ ಒಂದು ಈ ಕ್ರೌರ್ಯತೆ ಇರುವಂಥ ಈ ಬಿಹೇವಿಯರ್ ಬಗ್ಗೆ ಗೊತ್ತಿರೋದಿಲ್ಲ. ಫ್ರೆಂಡ್ಸ್ ಆಗ್ತಾರೆ, ಇಬ್ಬರೂ ಚೆನ್ನಾಗೇ ಇರ್ತಾ ಇರ್ತಾರೆ. ಸೊ ಈಕೆ ಬೆಳೀತಾ ಮೇರಿ ಬೆಲ್ನ ಮೂಡ್ ಸ್ವಿಂಗ್ಗಳು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಮೂಡ್ ಸ್ವಿಂಗ್ಗಳು ಈಕೆ ಬೆಳೆದ ಹಾಗೆ ಆ ಮೂಡ್ ಸ್ವಿಂಗ್ಗಳು ಜಾಸ್ತಿ ಆಗ್ತಿರುತ್ತೆ, ಕೋಪನೂ ಜಾಸ್ತಿ ಆಗ್ತಿರುತ್ತೆ. ಆಕೆ ಒಳಗಡೆ ಇರೋವಂಥ ಕ್ರೌರ್ಯನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಕ್ರೌರ್ಯಕ್ಕೆಲ್ಲ ಇನ್ನೊಂದು ಮುಖ ಬಂದಿದ್ದು ಯಾವಾಗ ಅಂದರೆ 1968 ಮೇ 11ನೇ ತಾರೀಕು. ಡೇಸ್ ಅನ್ನೋ ಒಂದು 3 ವರ್ಷದ ಹುಡುಗ ಕಂಪ್ಲೀಟಾಗಿ ಬ್ಲಡ್ಡಲ್ಲಿ ಕವರ್ ಆಗಿರ್ತಾನೆ. ಆತನಿಗೆ ನಡೆಯೋದಕ್ಕೆ ಸಹಿತ ಆಗ್ತಾ ಇರೋದಿಲ್ಲ. ಆ ಥರದೊಂದು ಚಿಕ್ಕ
ಮಗು, 3 ವರ್ಷದ ಚಿಕ್ಕ ಮಗು, ಮೈ ಕೈಯೆಲ್ಲ ಗಾಯ ಆಗಿದೆ. ಅದು ರೋಡಲ್ಲಿ ನಡೆಯೋಕ್ಕಾಗದೆ ನಡ್ಕೊಂಡು ಬರ್ತಿರುತ್ತೆ. ಅದನ್ನ ಜನಗಳ ಕಣ್ಣಿಗೆ ಬಿದ್ದ ತಕ್ಷಣ ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಈ ಇನ್ಫಾರ್ಮೇಶನ್ ಬಂದ ತಕ್ಷಣ ಅಲ್ಲಿಗೆ ಪೊಲೀಸ್ನವರು ಬಂದವರು ಆ ಮಗು ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ಆ ಮಗು ಹತ್ರ ಕೇಳ್ತಾರೆ, ಇದೆಲ್ಲ ಹೇಗಾಯಿತು, ಎಲ್ಲಾಯಿತು, ಏನಾಯಿತು, ಯಾರು ಮಾಡಿದ್ರು ಅಂತ. ಆ ಮಗು ತನಗೆ ಗೊತ್ತಿದ್ದಷ್ಟನ್ನ ಆ ಪೊಲೀಸ್ನವ್ರಿಗೆ ಹೇಳುತ್ತೆ. ಆ ಮಗು ಹೇಳಿದ್ದು, ನಾನು ಮೇರಿ ಮತ್ತೆ ನಾರ್ಮಾ ಜೊತೆ ಒಂದು ಹಳೆಯ ಬಿಲ್ಡಿಂಗಲ್ಲಿ ಆಟ ಆಡ್ತಾ ಇದ್ದೆ. ಮೇರಿಗೆ ಕೋಪ ಬಂತು. ಆಕೆ ನನಗೆ ಹೊಡೆದ್ಲು, ಬಡದ್ಲು. ಅದಾದ್ಮೇಲಿಂದ ನನ್ನ ಕುತ್ತಿಗೆ ಹಿಸ್ಕೋದಕ್ಕೆ ಸಹಿತ ಪ್ರಯತ್ನ ಪಟ್ಲು. ನಂತರ ನನ್ನ ಮುಖ ಪರ್ಪಲ್ ಹಾಕ್ತಾ ಇದ್ದಾಗೆ ಆಕೆ ಜೊತೆ ಇದ್ದಂಥ ನಾರ್ಮಾ ನನ್ನನ್ನು ಬಿಡಿಸೋದಕ್ಕೆ ಅಂತ ನನ್ನನ್ನು ದೂರ ತಳ್ಳದ್ಲು. ನಾನು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟೆ ಅಂತ ಅದಕ್ಕೆ ತಿಳಿದಷ್ಟನ್ನು ಆ ಮಗು ಹೇಳುತ್ತೆ. ಅದನ್ನು ಪೊಲೀಸ್ನವರು ಕೇಳಿಸ್ಕೊಂಡು ನಾರ್ಮಾ ಮತ್ತು ಮೇರಿಯನ್ನು ಕರೆದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ನಾರ್ಮಾ ಮತ್ತು ಮೇರಿ ಹೇಳಿದ್ದು, ಇಲ್ಲ, ನಾವು ಈ ಥರದ್ದು ಯಾವುದೇ ಬಿಲ್ಡಿಂಗಿಗೆ ಹೋಗಿಲ್ಲ, ನಾವು ನಮಗೆ ಡೇಸ್ ಕೂಡ ಗೊತ್ತಿಲ್ಲ. ಬಟ್ ಅವನು ಆ ರಕ್ತದಲ್ಲಿ ಫುಲ್ ಮುಳುಗೆದ್ದ ಒಂಥರ ಇದ್ದ, ಮೈ ಮೇಲೆಲ್ಲ ಗಾಯ ಆಗಿತ್ತು, ನಡಿಲಾರದೆ ನಡೀತಾ ಇದ್ದ. ನಾವು ಅವನಿಗೆ ಜಸ್ಟ್ ಈ ರೋಡಲ್ಲಿ ಹೋಗು, ನಿನಗೆ ಯಾರಾದರೂ ಸಹಾಯ ಮಾಡ್ತಾರೆ ಅಂತ ನಾವು ಆ ಮಗುನ ರೋಡಲ್ಲಿ ಕಳಿಸಿದ್ದು ನಾವೇ ಆ ಮಗುಗೆ ಸಹಾಯ ಮಾಡಿದ್ದು, ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಥರದ್ದು ನಾರ್ಮಾ ಮತ್ತು ಮೇರಿ ಹೇಳಿ ಕಳಿಸ್ತಾರೆ. ಸೊ ಇದನ್ನು ನಂಬ್ಕೊಂಡಂಥ ಪೊಲೀಸ್ನವರು ಅವ್ರಿಗೆ ಒಂದು ಸಣ್ಣದಾಗಿರೋ ಅಂಥ ಒಂದು ತುಂಬ ಸೆನ್ಸಿಟಿವ್ ಆಗಿ ಒಂದು ವಾರ್ನಿಂಗನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಇದು ಅವ್ರು ಮಾಡಿದಂಥ ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು. ಅಕಸ್ಮಾತ್ ಈ ಮಿಸ್ಟೇಕ್ ಮಾಡದೆ ಹೋಗಿದ್ರೆ 2 ಮುದ್ದಾದ ಮಕ್ಕಳ ಜೀವ ಉಳಿತಾ ಇತ್ತು ಅನ್ಸುತ್ತೆ. ಇದಾದಮೇಲೆ ಮೇ 25ನೇ ತಾರೀಕು 85th ಸ್ಟ್ರೀಟ್ ಮಾರ್ಗರೇಟ್ ರೋಡ್ನಲ್ಲಿ ಮಾರ್ಟಿನ್ ಬ್ರೌನ್ ಅನ್ನೋ ಒಬ್ಬ ಪುಟ್ಟ ಹುಡುಗ, ಅವನು ಕೂಡ ಅಷ್ಟೇ 4 ವರ್ಷದವನು, ತುಂಬ ಮುದ್ದಾಗಿರೋ ಅಂಥ ಹುಡುಗ, ತುಂಬ ಅವನ್ನ ನೋಡಿದ್ರೇ ಪ್ರೀತಿ ಮಾಡಬೇಕು ಅನ್ಸೋ ಅಷ್ಟು ಮುದ್ದಾಗಿರೋ ಅಂಥ ಈ ಹುಡುಗನ ಮನೆ ಇದ್ದಂಥ ಆ ಏರಿಯಾದಲ್ಲಿ ಅಕ್ಕಪಕ್ಕ ತುಂಬ ಬಿಲ್ಡಿಂಗ್ಗಳು, ತುಂಬ ಓಲ್ಡ್ ಬಿಲ್ಡಿಂಗ್ಗಳಿರುತ್ತೆ. ಆ ಬಿಲ್ಡಿಂಗ್ಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಆ ಬಿಲ್ಡಿಂಗಲ್ಲಿ ಮತ್ತೆ ಆ ಜಾಗದಲ್ಲಿ ಬೇರೆ ಏನಾದರೂ ಕಟ್ಟಬೇಕು ಅನ್ನೋ ಅಂಥ ಕೆಲಸ ನಡೀತಾ ಇರುತ್ತೆ. ಈ ಥರದ ಮುರಿದೋಗಿರೋ ಬಿಲ್ಡಿಂಗ್ಗಳಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಹೋಗೋದು ಸಾಮಾನ್ಯವಾಗಿರುತ್ತೆ. ಹಾಗೆ ಒಂದು 3 ಜನ ಮಕ್ಕಳು ಆ ಥರದ ಬಿಲ್ಡಿಂಗಲ್ಲಿ ಆಟ ಆಡೋದಕ್ಕೆ ಅಂತ ಹೋದಾಗ ಅಲ್ಲಿ ಮಾರ್ಟಿನ್ ಬ್ರೌನ್ ಬೊರ್ಲಾಗಿ ಬಿದ್ದಿರ್ತಾನೆ. ಅಂದರೆ ಬೆನ್ನು ಮೇಲ್ ಮಾಡಿಕೊಂಡು ಹೊಟ್ಟೆ ಮೇಲೆ ಬಿದ್ದಿರ್ತಾನೆ. ಅವನ ಬಾಯಿಂದ ನೊರೆ ಬರ್ತಿರುತ್ತೆ, ಜೊತೆಲಿ ಸ್ವಲ್ಪ ರಕ್ತ ಕೂಡ ಸೇರಿಕೊಂಡಿರುತ್ತೆ ಅದರಲ್ಲಿ. ಆತ ಇನ್ಯಾವುದೇ ಥರದ ಗಾಯಗಳಿರಲಿಲ್ಲ ಅವನ ಬಾಡಿ ಮೇಲೆ. ಇದನ್ನು ನೋಡಿದ ತಕ್ಷಣ ಆ ಮಕ್ಕಳು ಬೇಗ ಓಡೋಗಿ ಅಲ್ಲಿದ್ದಂಥ ದೊಡ್ಡವ್ರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ಕರ್ಕೊಂಬರ್ತಾರೆ. ಜೊತೆಲಿ ಆ್ಯಂಬುಲೆನ್ಸ್ ಕೂಡ ಬರುತ್ತೆ, ಪೊಲೀಸ್ನವರು ಬರ್ತಾರೆ. ಆ್ಯಂಬುಲೆನ್ಸ್ನಲ್ಲಿ ಬಂದಂಥ ನರ್ಸ್ಗಳು ಆ ಮಗುವನ್ನು ತುಂಬ ನೀಟಾಗಿ ನೋಡಿದಾಗ ಆ ಮಗು ಆಗಲೇ ಸತ್ತೋಗಿರೋದು ಗೊತ್ತಾಗುತ್ತೆ. ಆ ಬಾಯಿಂದ ನೊರೆ ಬರ್ತಿರೋದು, ರಕ್ತ ಇರೋದನ್ನೆಲ್ಲ ನೋಡಿ ಸುತ್ತಮುತ್ತ ನೋಡಿದಾಗ ಅಲ್ಲೇ ಯಾವುದೋ ಒಂದು ಕೆಮಿಕಲ್ ಬಾಟ್ಲ್ ಬಿದ್ದಿರುತ್ತೆ. ಸೊ ಅವ್ರು ಅಂದ್ಕೊಳ್ಳೋದು ಆ ಕೆಮಿಕಲ್ನ ಕುಡಿದು ಆ ಮಗುಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಅನ್ಕೋತಾರೆ. ನಂತರ ಆ ಮಗುವನ್ನು ಪೋಸ್ಟ್ಮಾರ್ಟಮಿಗೆ ಕಳಿಸಿ ಅದರ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಆ ಮಗುವಿನ ದೇಹದಲ್ಲಿ ಯಾವುದೇ ಥರದ ಕೆಮಿಕಲ್ಸು ಇಲ್ಲ ಅಂತ. ಆ ಮಗುವಿನ ದೇಹದಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇರೋದಿಲ್ಲ. ಸೊ ನಂತರದ ದಿನಗಳಲ್ಲಿ ಪೊಲೀಸ್ನವ್ರು ಅಂದ್ಕೊಳ್ಳೋದೇನು ಅಂತ ಅಂದರೆ, ಇದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಆ ಮಗುವಿನ ಜೀವ ಹೋಗಿದೆ ಅಂತ ಅವರು ಆ ಕೇಸ್ನ ಕ್ಲೋಸ್ ಮಾಡ್ತಾರೆ. ಎಲ್ಲಿಂದನೋ ಬಿದ್ದಿರ್ಬೋದು, ಆ ಮಗುವಿನ ತಲೆಗೆ ಪೆಟ್ಟಾಗಿರ್ಬೋದು, ಅಥವಾ ಇನ್ನೇನೋ ಕಾರಣಗಳಿಂದ ಆ ಮಗು ತೀರ್ಕೊಂಡಿರ್ಬೋದು ಅನ್ನೋ ಥರ ಅವರು ಈ ಕೇಸ್ನ ಕ್ಲೋಸ್ ಮಾಡ್ತಾರೆ. ಈ ನರ್ಸ್ ಅವ್ರು ಬಂದು ಈ ಮಗುವನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ, ಆ ಮಾರ್ಟಿನ್ ಬ್ರೌನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ನಾರ್ಮಾ ಮತ್ತು ಮೇರಿ ಇಬ್ಬರು ಬಂದಾಗ ಅಲ್ಲಿದ್ದಂಥ ಬೇರೆ ನರ್ಸ್ಗಳು, ನಡೀರಿ, ಇಲ್ಲಿರಬಾರ್ದು ನೀವು, ಇಲ್ಲಿಂದ ಹೊರಡಿ ನೀವು ಅಂತ ಹೇಳಿ ಕಳಿಸಿರ್ತಾರೆ. ಇದಾದಮೇಲೆ ನಾರ್ಮಾ ಮತ್ತು ಮೇರಿ ಇಬ್ಬರೂ ಸೀದಾ ಹೋಗೋದು ಈ ಮಾರ್ಟಿನ್ ಬ್ರೌನ್ ಏನಿರ್ತಾನೆ ಅವನ ಆಂಟಿಯ ಮನೆಗೆ ಹೋಗ್ತಾರೆ. ಆಂಟಿ ಮನೆಗೆ ಹೋಗಿ ಬಾಗಿಲು ಬಡಿದು, ನಿಮ್ಮ ಸಿಸ್ಟರ್ ಮಗುಗೆ ಏನೋ ಹೆಚ್ಚು ಕಡಿಮೆ ಆಗಿದೆ, ಈ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಐ ಥಿಂಕ್ ಅಂತ ಹೇಳಿಬಿಟ್ಟು, ನಿಮ್ಮ ಮಗುಗೆ ಏನಾಗಿದೆಯೋ ಗೊತ್ತಿಲ್ಲ, ಮೇ ಬಿ ಅದು ಮಾರ್ಟಿನ್ ಬ್ರೌನ್ ಆಗಿರ್ಬೋದು, ಅಲ್ಲಿ ತುಂಬ ರಕ್ತ ಇತ್ತು ಅಂತ ಏನೋ ಹೇಳಿಬಿಟ್ಟು ಅವರು ಆ ಆಂಟಿ ಮನೆಯಿಂದ ಅವರು ಹೋಗಿರ್ತಾರೆ. ಸೊ ಇದು ವೆರಿ ನೆಕ್ಸ್ಟ್ ಡೇ ಮೇ 26ಗೆ ಮೇರಿಯ ಬರ್ತ್ಡೇ ಇರುತ್ತೆ. ಮೇರಿ ಅವತ್ತು 11 ವರ್ಷದವಳಾಗಿರ್ತಾಳೆ. ಅವತ್ತಿನ ದಿನ ಮೇರಿ ಮತ್ತು ನಾರ್ಮಾ ಇಬ್ಬರು ಸೇರಿಕೊಂಡು ಅಲ್ಲೇ ಹತ್ರದಲ್ಲಿದ್ದಂಥ ಒಂದು ನರ್ಸರಿಯ ಸ್ಕೂಲ್ ಒಳಗಡೆ ಗೇಟ್ನ ತೆಗೆದುಬಿಟ್ಟು ಹೋಗಿ ಅಲ್ಲಿದ್ದಂಥ ಎಲ್ಲ ಪೇಪರ್ಗಳನ್ನ ಹರಿದಾಕಿ ಅಲ್ಲಿದ್ದಂಥ ಫರ್ನಿಚರ್ಸ್ಗಳನ್ನೆಲ್ಲ ಹಾಳು ಮಾಡಿ, ಅಲ್ಲಿ ಎಷ್ಟು ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಡ್ಯಾಮೇಜ್ ಮಾಡಿ ಕೆಲವೊಂದು ನೋಟ್ಸ್ಗಳನ್ನ ಅಲ್ಲಿ ಬಿಟ್ಟು ಬಂದಿರ್ತಾರೆ. ಸ್ಕೂಲ್ನವ್ರು ಏನಿರ್ತಾರೆ ಅವರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಅವ್ರು ಬಂದು ನೋಡ್ತಾರೆ, ಅಲ್ಲಿ ಅವ್ರಿಗೆ 4 ನೋಟ್ಗಳು ಸಿಗುತ್ತೆ.
ಅದರಲ್ಲಿ ಒಂದು ನೋಟಲ್ಲಿ ನಾನು ಕೊಲೆಗಾರ, ಐ ಆಮ್ ಅ ಮರ್ಡರರ್, ಐ ವಿಲ್ ಕಮ್ ಬ್ಯಾಕ್ ಅಂತ ಇರುತ್ತೆ. ಎರಡನೇದು ವಿ ಕಿಲ್ಡ್ ಮಾರ್ಟಿನ್ ಬ್ರೌನ್ ಅಂತ ಬರೆದ್ಬಿಟ್ಟು ಅದ್ರ ಕೆಳಗಡೆ ಇನ್ನಷ್ಟು ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದಿರ್ತಾರೆ. ಅದಾದಮೇಲೆ ಕಿಲ್ಡ್ ಮಾರ್ಟಿನ್ ಬ್ರೌನ್ ಅನ್ನೋದು ಇನ್ನೊಂದು ನೋಟ್ ಸಿಗುತ್ತೆ. ಇನ್ನು 4ನೇ ನೋಟಲ್ಲಿ ಯು ಆರ್ ಮೈಸ್, ವಿ ವಿಲ್ ಶೋ ಯು ಅಂತ ಹೇಳಿ ಕೆಲವೊಂದು ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿರ್ತಾರೆ. ಅಂದರೆ ನೀವೆಲ್ಲ ಇಲಿಗಳಿದ್ದಾಗೆ ನಿಮಗೆ ನಾವು ತೋರಿಸ್ತೀವಿ ಅನ್ನೋದನ್ನ ಬರೆದ್ಬಿಟ್ಟು ಈ ಥರದ ಒಂದು 4 ನೋಟ್ಗಳನ್ನ ಅಲ್ಲಿ ಬಿಟ್ಟು ಹೋಗಿರ್ತಾರೆ. ಇದನ್ನು ನೋಡಿದಂಥ ಪೊಲೀಸ್ನವರು ಯಾರೋ ಮಕ್ಕಳು ಪ್ರ್ಯಾಂಕ್ ಮಾಡಿರಬೇಕು ಅಂತ ಹೇಳಿ ಇದನ್ನು ಪ್ರ್ಯಾಂಕ್ ಅಂತ ಕನ್ಸಿಡರ್ ಮಾಡಿ ಇದನ್ನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿಬಿಟ್ಟು ನರ್ಸರಿ ಅವ್ರಿಗೆ ಹೇಳಿ ಅಲ್ಲಿಂದ ಹೊರಡ್ತಾರೆ. 2 ದಿನಗಳ ನಂತರ ಅಂದರೆ ಮೇ 28ನೇ ತಾರೀಕು ಮಾರ್ಟಿನ್ ಬ್ರೌನ್ನ ಕಾಫಿನ್, ಅಂದರೆ ಅವ್ರಿಗೆ ಗೊತ್ತಲ್ಲ ಬಾಕ್ಸಲ್ಲಿ ಇಟ್ಟು ಅಂತಿಮ ಸಂಸ್ಕಾರ ಮಾಡೋದು ಅಂತ, ಅದರ ಕಾಫಿನ್ ಒಳಗಡೆ ಅವನ್ನ ಮಲಗಿಸಿ ಅದೇನೋ ಒಂದು ಅವ್ರ ರಿಚುವಲ್ ನಡೀತಾ ಇರುತ್ತೆ. ಅದಾದ ನಂತರ ಅವನ ಸಂಸ್ಕಾರವನ್ನು ಮಾಡೋ ಅಂಥ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆವಾಗ ಈ ಮೇರಿ ಮತ್ತು ನಾರ್ಮಾ ಏನಿರ್ತಾರೆ ಅವರು ಮಾರ್ಟಿನ್ ಬ್ರೌನ್ ಇರ್ತಾನಲ್ಲ ಅವನ ತಾಯಿ ಹತ್ರ ಬಂದ್ಬಿಟ್ಟು ನಾವು ಮಾರ್ಟಿನ್ ಬ್ರೌನ್ನ ನೋಡಬೇಕು ಅಂತ ಕೇಳ್ತಾರೆ. ಸೊ ಆ ಮಾರ್ಟಿನ್ ಬ್ರೌನ್ ಅಮ್ಮ ಏನು ಅನ್ಕೋತಾರೆ, ಪಾಪ ಈ ಮಕ್ಕಳಿಗೆ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಮಗನ ಜೊತೆ ಏನಾಗಿದೆ ಅಂತ. ಸೊ ಆಕೆ ಹೇಳ್ತಾಳೆ, ಇಲ್ಲ ಮಕ್ಕಳ, ನೀವು ಮಾರ್ಟಿನ್ ಬ್ರೌನ್ನ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಮೇರಿ ತಣ್ಣಗಿನ ಧ್ವನಿಯಲ್ಲಿ ಹೇಳೋದು, ಗೊತ್ತು ಅವ್ನು ಸತ್ತೋಗಿದ್ದಾನೆ ಅಂತ, ನಾವು ಅವನನ್ನ ಕಾಫಿನ್ ಒಳಗಡೆ ನೋಡಬೇಕು ಅಂತ ಅಂದ್ಕೊಂಡು ಬಂದ್ವಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಅವ್ರ ಅಮ್ಮನಿಗೆ ಒಂಥರ ಮೈ ನಡುಗ್ದಾಗುತ್ತೆ. ಮಕ್ಕಳ ಬಾಯಲ್ಲಿ ಬರೋ ಮಾತಾ, ಮಕ್ಕಳಿಗೆ ಈ ಥರನೂ ಆಸೆ ಇರುತ್ತಾ ಅನ್ನೋದು ಆಕೆಗೆ ಕ್ವೆಶನ್ ಆಗುತ್ತೆ. ಇದಾದ ಆಲ್ಮೋಸ್ಟ್ 1 ತಿಂಗಳ ನಂತರ ಅಂದರೆ ಜುಲೈ 31ನೇ ತಾರೀಕು ಒಂದು ಚಿಕ್ಕ ಮಗು, 3 ವರ್ಷದ ಚಿಕ್ಕ ಮಗು, ಬ್ರಯನ್ ಅಂತ ಆ ಹುಡುಗನ ಹೆಸರು, ಆತ ತನ್ನ ಅಣ್ಣ ಮತ್ತು ಅಕ್ಕನ ಜೊತೆ ಮನೆ ಹೊರಗಡೆ, ಅವನದ್ದೇ ಮನೆ ಹೊರಗಡೆ ಆಟ ಆಡ್ತಿರ್ತಾರೆ. ಈ 3 ಜನ ಆಟ ಆಡೋದು ನೋಡಿ ಮೇರಿ ಮತ್ತು ನಾರ್ಮಾ ಅವ್ರ ಹತ್ರ ಬರ್ತಾರೆ. ಬಂದ್ಬಿಟ್ಟು ಆಟ ಆಡ್ತಾ ಇವ್ರ ಜೊತೆ ಹೀಗೆ ಅವ್ರ ಜೊತೆನೇ ಸೇರಿಕೊಂಡು ಅವ್ರ ಜೊತೆ ಆಟ ಆಡ್ತಾ ಬ್ರಯನ್ನ ನಿಧಾನವಾಗಿ ಅವರಿಬ್ಬರು ಆಟದಿಂದ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಇದನ್ನು ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಯಾಕೆಂದರೆ ಮಕ್ಕಳೆಲ್ಲೋ ಆಟ ಆಡ್ತಿರ್ತಾರೆ ಅನ್ನೋದು. ಅಲ್ಲಿ ಎಲ್ಲೂ ಕಾಣಿಸ್ತಾ ಇದ್ದಾಗ್ಲೂ ಅವರು ಮಕ್ಕಳು ಇಲ್ಲೇ ಬ್ರಯನ್ ಎಲ್ಲೋ ಆಟ ಆಡ್ತಾ ಇದ್ದಾನೆ ಮತ್ತೆ ಬರ್ತಾನೆ ಅಂತ ಅವ್ರ ಪೇರೆಂಟ್ಸ್ ಅಷ್ಟೇ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಸೂರ್ಯ ಮುಳುಗಿದ ನಂತರನೂ ಬ್ರಯನ್ನ ಸುಳುವು ಇವ್ರಿಗೆಲ್ಲೋ ಬರೋದಿಲ್ಲ ಅಂತ. ಆವಾಗ ಇವ್ರಿಗೆ ಗಾಬರಿ ಆಗೋದಕ್ಕೆ ಶುರುವಾಗ್ತಾರೆ, ಎಲ್ಲೋದ ಬ್ರಯನ್ ಅಂತ. ಅಕ್ಕಪಕ್ಕ ಮನೆಯವರು ಮತ್ತು ಒಂದು ಸರ್ಚ್ ಟೀಮ್ನ ಮಾಡಿಕೊಂಡು ಎಲ್ಲ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ಕೆಲವು ಗಂಟೆಗಳ ನಂತರ ಅವರ ಮನೆ ಹತ್ರದಲ್ಲಿದ್ದಂಥ ಒಂದು ಪಾರ್ಕ್ನಲ್ಲಿ 2 ಸಿಮೆಂಟ್ ಬ್ರಿಕ್ಸ್ ಮಧ್ಯದಲ್ಲಿ ಈ ಹುಡುಗನ ದೇಹ ಸಿಗುತ್ತೆ. ಈ ಹುಡುಗನ ದೇಹದ ಮೇಲೆ ಅಲ್ಲೇ ಬೆಳೆದಂಥ ಕೆಲವೊಂದು ಗಿಡಗಳನ್ನ ಕಿತ್ತು ಹಾಕಿರ್ತಾರೆ. ಆತ ಸತ್ತು ಹೋಗಿರ್ತಾನೆ. ಆತನ ಮೈ ಮೇಲೆಲ್ಲ ಸಣ್ಣ ಸಣ್ಣ ಗಾಯಗಳಾಗಿರುತ್ತೆ, ಕತ್ತಿಸ್ಕಿರೋ ಮಾರ್ಕ್ ಇರುತ್ತೆ. ಮತ್ತು ಆತನ ಪ್ರೈವೇಟ್ ಪಾರ್ಟ್ ಮೇಲೆ ಎಮ್ ಅಂತ ಸೀಸರಲ್ಲಿ ಅಂದರೆ ಕತ್ರಿಯಲ್ಲಿ ಎಮ್ ಅಂತ ಕೆತ್ತಿರ್ತಾರೆ. ನಂತರ ಆತನ ಕೂದಲನ್ನ ಹೇಗೆ ಬೇಕು ಹಾಗೆ ಹೆಂಗೆಂಗೋ ಕಟ್ ಮಾಡಿ ಕೂಡ ಬಿಸಾಕಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಆ ಕತ್ರಿ ಕೂಡ ಬಿದ್ದಿರುತ್ತೆ. ಸೊ ಇದನ್ನ ನೋಡಿದ್ಮೇಲೆ ಅಲ್ಲಿ ಬಂದಂಥ ಪೊಲೀಸ್ನವ್ರಿಗೆ ಅನ್ಸೋದು ಈ ಮಗುನ ಕೊಲೆ ಮಾಡಿರೋದು ಒಂದು ಚಿಕ್ಕ ಮಗು ಅಂತ. ಯಾಕೆಂದರೆ ಆ ಪ್ರೆಷರ್ ಬಿದ್ದಿರುತ್ತಲ್ಲ ಕತ್ತಿಗೆ ಚೋಕ್ ಮಾಡೋದಕ್ಕೆ ಅಂತ, ಕತ್ತಿ ಹಿಸಕ್ಬೇಕಾದ್ರೆ ಬಿದ್ದಿರೋ ಪ್ರೆಷರು ಯಾರೋ ದೊಡ್ಡವರು ಹಿಸಕ್ದಾಗ ಬರುವಂಥ ಬಿದ್ದಿರುವಂಥ ಪ್ರೆಷರ್ ಅಲ್ಲ, ಇದು ತುಂಬ ಚಿಕ್ಕ ಮಕ್ಕಳು ಮಾಡುವಂಥ ಕೆಲಸ ಅಂತ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಂತರ ಅವನ ದೇಹದ ಮೇಲೆ, ಅವನ ಶರ್ಟ್ ಮತ್ತು ಶೂಸ್ ಮೇಲೆ ಬ್ಲೂ ಮತ್ತು ಬ್ರೌನ್ ಕಲರು, ಮರೂನ್ ಕಲರಲ್ಲಿರೋ ಅಂಥ ಫೈಬರ್ಸ್ ಅಂದರೆ ಬಟ್ಟೆಯ ದಾರಗಳು ಸಿಗುತ್ತೆ. ಸೊ ಇದು ಬ್ರಯನ್ ಏನಿರ್ತಾನೆ ಆತನ ಮನೆಯವರು ಯಾರಿಗೂ ಸೇರಿದ್ದಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇಷ್ಟನ್ನ ಇಟ್ಕೊಂಡು ಅವರು ಕೊಲೆಗಾರನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಾಗಲೇ ಪೊಲೀಸ್ನವ್ರಿಗೆ ಗೊತ್ತಾಗಿದ್ದಂಥ ಒಂದು ಸತ್ಯ ಏನು ಅಂದರೆ ಕೊಲೆಗಾರ ಒಬ್ಬ ಚಿಕ್ಕ ಹುಡುಗ ಅಥವಾ ಹುಡುಗಿ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ 120 ಮಕ್ಕಳನ್ನ ಕರೆದು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಎಲ್ಲ ಮಕ್ಕಳು ಯಾರ್ಯಾರು ಬಂದು ಅಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳೋದಕ್ಕೆ ಬಂದಿರ್ತಾರೆ ಅಥವಾ ಇನ್ವೆಸ್ಟಿಗೇಷನ್ ಎದುರಿಸೋದಕ್ಕೆ ಬಂದಿರ್ತಾರೆ ಅವರೆಲ್ಲರೂ ಬಟ್ಟು ಮಾಡಿ ತೋರಿಸೋದು ಸೀದಾ ಮೇರಿ ಮತ್ತು ನಾರ್ಮಾ ಮೇಲೆ. ಏಕೆಂದರೆ ಅವರು ಸ್ಟಾರ್ಟಿಂಗಿಂದನೂ ಅವ್ರ ಜೊತೆಯಲ್ಲಿ ಆಡೋವಂಥ ಮಕ್ಕಳನ್ನ ಕತ್ತಿಸ್ಕೋದು ಅಥವಾ ಕೋಪ ಬಂದ ತಕ್ಷಣ ಅವ್ರಿಗೆ ಹೊಡೆಯೋದು ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಅವ್ರ ಮೇಲೆ ಡೌಟ್ ಹೋಗುತ್ತೆ. ಸೊ ಪೊಲೀಸ್ನವರು ಮೇರಿ ಮತ್ತು ನಾರ್ಮಾನ ಕರೆದು ಕೂರಿಸ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ನಾರ್ಮಾ ಮಾತ್ರ ಮಾತಾಡ್ತಿರ್ತಾಳೆ. ನಾರ್ಮಾ ಮಾತ್ರ ತುಂಬ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆದರೆ ಮೇರಿ ಸೈಲೆಂಟಾಗಿ ಕೂತ್ಕೊಂಡು ಸೈಲೆಂಟಾಗಿ ಅವ್ರನ್ನೇ ನೋಡ್ತಿರ್ತಾಳೆ. ಅವ್ರು ಏನು ಮಾತಾಡ್ತಾರೆ, ಅವ್ರು ಏನೇನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಟಿಸ್ ಮಾಡ್ತಾ ಇರ್ತಾಳೆ ಅಷ್ಟೇ. ಕೇವಲ 11 ವರ್ಷದ ಈ ಮೇರಿ ಬೆಲ್ ಏನಿರ್ತಾಳೆ ಆಕೆಗೆ ಇದ್ದಂಥ ಒಂದು ಸೈಲೆನ್ಸು, ಕಾಮ್ ನೇಚರು ಅಥವಾ ಎಲ್ಲವನ್ನು ಗಮನಿಸುವಂಥ ಬುದ್ಧಿ
ಒಂಥರ ಈ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ಆ ರೀತಿ ಒಂದು ನಿಜಕ್ಕೂ ಆಶ್ಚರ್ಯ ಆಗ್ತಿರುತ್ತೆ. ಆಕೆಯನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಾಗ ಮೇರಿ ಬೆಲ್ ಹೇಳೋವಂಥ ಸುಳ್ಳೇನು ಅಂದರೆ, ನಾವು ಆ ಟೈಮಲ್ಲಿ ಜುಲೈ 31ನೇ ತಾರೀಕು ಆ ಮಗುವಿನ ಏನು ಕೊಲೆ ಆಯಿತು, ಆವಾಗ ಆ ಪಾರ್ಕ್ನಲ್ಲಿ 8 ವರ್ಷದ ಒಬ್ಬ ಹುಡುಗನ ಜೊತೆ ಬ್ರಯನ್ ಆಟ ಆಡ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಸ್ವಲ್ಪ ಹೊತ್ತಾದಮೇಲೆ ಆ 8 ವರ್ಷದ ಹುಡುಗ ಏನಿದ್ದ ಅವನು ಆ ಮಗುನ ಹೊಡೆಯೋದಕ್ಕೆ ಶುರು ಮಾಡ್ದ. ಅದಾದಮೇಲಿಂದ ನಾವು ಅಲ್ಲಿಂದ ಹೊರಟೋಗ್ಬಿಟ್ವಿ ಅಂತ ಅವಳು ಒಂದು ಕಥೆಯನ್ನು ಕಟ್ತಾಳೆ. ಆದರೆ ಈ ಕಥೆಯನ್ನ ಯಾಕೋ ಪೊಲೀಸ್ನವ್ರಿಗೆ ನಂಬೋದಕ್ಕೆ ಆಗೋದಿಲ್ಲ. ಸೊ ಇವ್ರನ್ನ ಸರಿ ಆಯಿತು, ಒಂದು ಡೌಟ್ ಮೇಲೆ ಅವ್ರನ್ನ ಬಿಟ್ಟು ಕಳಿಸಿರ್ತಾರೆ. ಇದಾದ 2 ದಿನಗಳ ನಂತರ ನಾರ್ಮಾ ಮನೆಯಿಂದ ಪೊಲೀಸ್ನವ್ರಿಗೆ ಒಂದು ಫೋನ್ ಬರುತ್ತೆ. ನಾರ್ಮಾ ನಿಮ್ಮ ಹತ್ರ ಏನೋ ಕನ್ಫ್ಯೂಸ್ ಮಾಡ್ಕೋಬೇಕಂತೆ, ದಯವಿಟ್ಟು ಮನೆ ಹತ್ರಕ್ಕೆ ಬನ್ನಿ ಅಂತ. ಸೊ ಜೇಮ್ಸ್ ಥಾಮ್ಸನ್ ಮತ್ತು ಡಾಬ್ಸನ್ ಅನ್ನೋ 2 ಪೊಲೀಸ್ ಆಫೀಸರ್ಸು ನಾರ್ಮಾ ಮನೆಗೆ ಹೋಗ್ತಾರೆ. ನಾರ್ಮಾನ ಕೂರಿಸ್ಕೊಂಡು ಏನಾಯಿತು ಅಂತ ಕೇಳ್ತಾರೆ. ಹಾಗೆ ಆವಾಗ ನಾರ್ಮಾ ಹೇಳೋದಕ್ಕೆ ಶುರು ಮಾಡ್ತಾಳೆ, ಅವತ್ತು ಬ್ರಯನ್ನ ಕರ್ಕೊಂಡು ಬಂದಾದ್ಮೇಲೆ ನಾನು ಮನೆಗೆ ಬಂದುಬಿಟ್ಟೆ. ಅದಾದ ಸ್ವಲ್ಪ ಹೊತ್ತು ನಂತರ ಮೇರಿ ಬಂದು ನನ್ನ ಹುಡುಕೊಂಡು ಮೇರಿ ನನ್ನ ಕರ್ಕೊಂಡು ಹೋದ್ಲು. ನಾನು ಪಾರ್ಕ್ಗೆ ಹೋಗೋ ಅಷ್ಟರಲ್ಲಾಗಲೇ ಬ್ರಯನ್ ಸತ್ತೋಗಿದ್ದ. ಅವನನ್ನು ಹೇಗೆ ಸಾಯಿಸ್ತೆ ಅಂತ ಅವನ ಎದೆ ಮೇಲೆ ಕೂತ್ಕೊಂಡು ಅವನ ಕತ್ತನ್ನ ಹಿಸುತ್ತಾ ಇವಳು ಡೆಮಾನ್ಸ್ಟ್ರೇಟ್ ಮಾಡಿದ್ಲು, ನಾನು ಇದೇ ಥರ ಸಾಯಿಸ್ತೆ ಅಂತ. ಅದಾದಮೇಲೆ ಅವ್ನು ಅಲ್ಲೇ ಇದ್ದಂಥ ಕತ್ರಿ ತೊಗೊಂಡು ಅವ್ನ ಕೂದಲನ್ನ ಹೆಂಗೆ ಬೇಕಂಗೆ ಕತ್ತರಿಸಿದ್ಲು. ಅದಾದಮೇಲೆ ಅವ್ನ ಪ್ರೈವೇಟ್ ಪಾರ್ಟ್ ಮೇಲೆ ಅಂತ ಸ್ಕ್ರ್ಯಾಚ್ ಮಾಡಿದ್ಲು ಕತ್ರಿಯಲ್ಲಿ. ಅದಾದಮೇಲೆ ಹೇಳಿದ್ದು, ಇದನ್ನೆಲ್ಲ ಮಾಡಿದ್ಮೇಲೆ ನನಗೆ ತುಂಬ ಸಂತೋಷ ಆಯಿತು, ತುಂಬ ರಿಲೀಫ್ ಆಯಿತು ಅಂತ ನನ್ನ ಮುಂದೆ ಹೇಳ್ಕೊಂಡ್ಲು ಅವಳು ಅನ್ನೋದನ್ನು ನಾರ್ಮಾ ಅವ್ರ ಮುಂದೆ ಹೇಳ್ತಾಳೆ. ಅದನ್ನು ಕೇಳಿ ಆಫೀಸರ್ ಥಾಮ್ಸನ್ ಮತ್ತು ಡಾಬ್ಸನ್ ಇಬ್ಬರಿಗೂ ಎದೆ ನಡುಗ್ದಾಗುತ್ತೆ. ಇಷ್ಟು ಕ್ರೌರ್ಯ ಹೇಗೆ ಬರೋದಕ್ಕೆ ಸಾಧ್ಯ ಕೇವಲ ಒಂದು 11 ವರ್ಷದ ಮಗುಗೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇದಾದಮೇಲೆ ಮೇರಿಯನ್ನ ನೋಡೋದಕ್ಕೆ ಹೋದಾಗ ಆವಾಗ ಬ್ರಯನ್ನ ಫೈನಲ್ ರೈಟ್ಸ್ ಅವನ್ನ ಕಾಫಿನಲ್ಲಿ ಮಲಗಿಸಿ ಇನ್ನೇನು ಹೂತಾಕೋ ಅಂತ ಫೈನಲ್ ರೈಟ್ಸ್ ನಡೀತಾ ಇರುತ್ತೆ. ಸೊ ಎಲ್ಲೋ ದೂರದಲ್ಲಿ ಅಲ್ಲಿ ಗೇಟ್ ಹತ್ರ ಮೇರಿ ನಿಂತಿರ್ತಾಳೆ. ಮೇರಿ ನಿಂತ್ಕೊಂಡು ಈ ಖುಷಿಯಾದಾಗ ಕೈನ ಇದು ಮಾಡಿಕೊಂಡು ನೋಡ್ತಾರಲ್ಲ ಹಾಗೆ ಕೈನೆಲ್ಲ ಹಿಂಗೆ ಸವರಾಡಿಕೊಂಡು ಅವನನ್ನು ಆ ಕಾಫಿನಲ್ಲಿ ಮಲಗಿಸಿ ಅವನ್ನ ಆ ಹೂತಾಕೋ ಅಂತ ಆ ಪ್ರೋಸೆಸ್ನ ತುಂಬ ಖುಷಿಯಾಗಿ ನೋಡ್ತಿರ್ತಾಳೆ. ಇದನ್ನು ಆಫೀಸರ್ ಡಾಬ್ಸನ್ ಮತ್ತು ಥಾಮ್ಸನ್ ಇಬ್ಬರು ನೋಡ್ತಾರೆ. ನೋಡಿದಾಗ ಇವ್ರಿಗನ್ಸುತ್ತೆ, ಈ ಹುಡುಗಿನ ಇಲ್ಲಿ ನಿಲ್ಲಿಸ್ಲಿಲ್ಲ, ಇವಾಗಲೇ ನಿಲ್ಲಿಸ್ಲಿಲ್ಲ ಅಂತ ಅಂದರೆ ಇನ್ನಷ್ಟು ಜೀವಗಳು ಹೋಗೋದು ಗ್ಯಾರಂಟಿ ಅಂತ ಅವಳನ್ನು ನೋಡಿದ ತಕ್ಷಣವೇ ಅವರಿಗೆ ಗೊತ್ತಾಗುತ್ತೆ. ಸೊ ಇದಾದ ನಂತರ ಮೇರಿಯನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನಾರ್ಮಾ ಕನ್ಫೆಸ್ ಮಾಡಿದ್ದಾಳೆ. ಸೊ ಇನ್ನೇನು ನೀನು ಮುಚ್ಚಿಡೋದಕ್ಕಿಲ್ಲ ಅಂತ ಮೇರಿಗೆ ಹೇಳ್ತಾರೆ. ಮೇರಿ ಸ್ಟಾರ್ಟಿಂಗಲ್ಲಿ ಇಲ್ಲ ಇದೆಲ್ಲ ಎಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅದಾದ ನಂತರ ನನಗೆ ನನ್ನ ಲಾಯರ್ನ ಕೊಡಿ, ನನ್ನ ಲಾಯರ್ ಮೂಲಕ ನಾನು ಈ ಕೇಸ್ನ ಹೊಡೆದಾಡ್ತೀನಿ, ಈ ಕೇಸ್ಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಸ್ವಲ್ಪ ಹೊತ್ತು ಆಕೆ ಕೂಗಾಡೋದು, ಕಿರ್ಚಾಡೋದು ಮತ್ತು ಇಲ್ಲ ಇಲ್ಲ ಅಂತ ಹೇಳೋದನ್ನು ಮಾಡ್ತಾಳೆ. ಅದಾದಮೇಲೆ ಆಕೆಗೆ ಅರಿವಾಗುವಂಥ ಕೆಲವೊಂದು ಸತ್ಯಗಳೇನು ಅಂತ ಅಂದರೆ, ನನ್ನ ಸಹಾಯಕ್ಕೆ ಈಗ ಯಾರೂ ಇಲ್ಲ, ನನ್ನ ಎಲ್ಲ ಕೆಲಸಗಳು ಆಚೆ ಬಂದಿದೆ, ನನ್ನ ಸಹಾಯಕ್ಕೆ ನನ್ನ ತಂದೆ ತಾಯಿ ಕೂಡ ಬರೋದಿಲ್ಲ, ನನ್ನ ಬಂಧು ಬಳಗ ಅಂತ ಯಾರ್ಯಾರಿದ್ದಾರೆ ಯಾರು ಕೂಡ ಬರೋದಿಲ್ಲ ಅನ್ನೋದು ಮೇರಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಆಕೆ ಹೌದು ನಾನೇ ಮಾಡಿದ್ದು ಅಂತ ಕನ್ಫೆಸ್ ಮಾಡ್ಕೋತಾಳೆ. ಬ್ರಯನ್ ದೇಹದ ಮೇಲೆ ಸಿಕ್ಕಂತ ಅಂದರೆ ಆತನ ಬಟ್ಟೆ ಮತ್ತು ಶೂ ಮೇಲೆ ಸಿಕ್ಕಂತ ಬ್ಲೂ ಮತ್ತು ಮರೂನ್ ಕಲರ್ ಆ ಫ್ಯಾಬ್ರಿಕ್ ಏನಿರುತ್ತೆ ಅದು ಕೂಡ ನಾರ್ಮಾ ಮತ್ತು ಮೇರಿಗೆ ಸೇರಿದ್ದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಈ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಮೇರಿ ಮತ್ತು ನಾರ್ಮಾರ್ನ ಅರೆಸ್ಟ್ ಮಾಡ್ತಾರೆ. ಈ ಟೈಮ್ನಲ್ಲಿ ಮೇರಿ ತುಂಬ ಕಂಪೋಸ್ಡ್ ಆಗಿರ್ತಾಳೆ. ಆದರೆ ನಾರ್ಮಾ ತುಂಬ ಅಳ್ತಿರ್ತಾಳೆ. ತುಂಬ ಅವಳಿಗೆ ಏನಾಯ್ತಪ್ಪ ಇದು, ನನ್ನ ಜೀವನ ಏನಾಗುತ್ತೆ ಅನ್ನೋ ಥರ ಆಕೆಗೆ ಯೋಚನೆ ಆಗ್ತಿರುತ್ತೆ. ಮೇರಿಗಿಂತ ನಾರ್ಮಾ 2 ವರ್ಷ ದೊಡ್ಡವಳು. ಮೇರಿ 11 ವರ್ಷದವಳು, ಆದರೆ ನಾರ್ಮಾ 13 ವರ್ಷದವಳು. ಈಗ ಅವಳಿಗೆ ಜೀವನ ಏನು ಹೇಗೆ ಅಂತ ನಾರ್ಮಾಗೆ ಯೋಚನೆ ಶುರುವಾಗಿ ಅಳೋದಕ್ಕೆ ಶುರು ಮಾಡಿರ್ತಾಳೆ. ಸೊ ಇದಾಗಿ ಇವರ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಮೇರಿ ಇದರಲ್ಲಿ ನಾರ್ಮಾದೇನೂ ತಪ್ಪಿಲ್ಲ, 2 ಕೊಲೆ ಮಾಡಿದ್ದು ನಾನೇ, ನಾರ್ಮಾ ಸದ್ಯ ಆ ಜಾಗದಲ್ಲಿ ಇದ್ದಿದ್ದು ಬಿಟ್ಟರೆ ನಾರ್ಮಾ ಇದರಲ್ಲಿ ಯಾವುದೇ ಕೈವಾಡವಿಲ್ಲ ಅಥವಾ ನಾರ್ಮಾ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಅನ್ನೋದನ್ನ ಮೇರಿನೇ ಸ್ವತಃ ಸ್ಟೇಟ್ಮೆಂಟ್ ಕೊಡ್ತಾಳೆ ಕೋರ್ಟ್ನಲ್ಲಿ. ಇದರಿಂದ ಮೇರಿಗೆ ಶಿಕ್ಷೆ ಆಗುತ್ತೆ. ನಾರ್ಮನ್ನ ರಿಲೀಸ್ ಮಾಡ್ತಾರೆ. ಅದು ಕೂಡ ಕೆಲವೊಂದು ವಾರ್ನಿಂಗ್ಗಳನ್ನ ಕೊಟ್ಟು ನಾರ್ಮನ್ನ ರಿಲೀಸ್ ಮಾಡ್ತಾರೆ. ಸೊ ಮೇರಿಗೆ ಚಿಕ್ಕ ವಯಸ್ಸಲ್ಲಿ ಆದಂಥ ಕೆಲವೊಂದು ಘಾಸಿಗಳಿಂದ ಮೇರಿ ಇಷ್ಟೊಂದು ರೂತ್ಲೆಸ್ ಆಗಿ ಇಷ್ಟೊಂದು ಹಾರ್ಟ್ಲೆಸ್ ಆಗಿ ಇದ್ಲು ಅಂತ ಅನಿಸುತ್ತೆ. ಸೊ ಅದಕ್ಕೆ ಹೇಳೋದು, ಮಕ್ಕಳನ್ನ ಬೆಳೆಸೋದು ಸುಲಭದ ಕೆಲಸ ಅಲ್ಲ ಅಂತ, ಹೇಗೆ ಬೇಕಾಗಿ ಬೆಳೀತವೆ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಸೊ ಇದಿಷ್ಟು ಇವತ್ತು ಮೇರಿ ಬೆಲ್ 11 ವರ್ಷದ ಪುಟ್ಟ ಸೀರಿಯಲ್ ಕಿಲ್ಲರ್ ಕತೆ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So stay safe, stay alert. Thank you so much for watching. Thank you. Namaskara.